ಒಳಗೆ ಇರೋದು ಏನು ತೊಗೊಳಕ್ಕೆ ಅಂತಂದ್ರೆ ಗ್ರಾಫಿಕ್ಸ್ ಏನರ ಮಾಡತ್ತೀವಿ ಅಂತಂದ್ರೆ ಅದ್ರದ್ದು ಬೇರೆ ಫೀಲಿಂಗೇ ಇರ್ತೈತಿ. ಆ ಫೀಲಿಂಗ್ ಹೇಳ್ಕೊಳಕ್ಕೆ ಆಗಂಗಿಲ್ಲ. ಹೆಂಗೆ ಕಾಣತೈತಿ ನೋಡ್ರಿ, ತಿಳಿಸ್ರಿ ನನಗೆ ಗ್ರಾಫಿಕ್ಸ್ ಹೇಳ್ತೀನಿ ತೋರ್ಸಾತಿ ನಿಮ್ಗೆ ಹೆಂಗೈತೆ ಅಂತಂದ್ರೆ. ಎಲ್ರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಟು ಜರ್ನಿ ಆಫ್ ಮಾಡಿಫಿಕೇಶನ್ಸ್ ವಿತ್ ವ್ಲಾಗ್ಸ್. ಜೊತೆಯಲ್ಲಿ ಹೋಗ್ತಿದ್ದೀವಿ ಅಂತಂದ್ರೆ ಪೋಸ್ಟ್ ಆಫೀಸಿಗೆ ಹೋಗ್ತಿದ್ದೀವಿ. ಎದ್ರ ಸಂಬಂಧ ಅಂತಂದ್ರೆ ಇನ್ನೊಂದು ಪಾರ್ಸಲ್ ಬರೋದೈತಲ್ಲ. ಆ್ಯಕ್ಚುಲಿ ಅದು 2 ದಿವ್ಸ ಮುಂಚೆನೇ ಬಂದಿತ್ತು. ಬಂದು ಹೊಳ್ಳಿ ಏನಾಗೈತಿ ಸ್ವಲ್ಪ ಏನೋ ಅವ್ರಿಗೆ ಮಿಸ್ ಹೊಡೆದು ಹೊಳ್ಳಿ ಹುಬ್ಳಿಗೆ ಹೋಗಿರ್ತದೆ. ಮತ್ತು ಹುಬ್ಳಿಲಿಂತ್ರ ಬರಾಕೆ ಮತ್ತು 2 ದಿವ್ಸ ತೊಗೊಂತ ಹುಬ್ಳಿಲಿಂತ್ರ ಬರಾಕೆ. ಅಂದ್ರೆ 2 ಒಟ್ಟಿಗೆ ಬರ್ತಿದ್ವು ಪಾರ್ಸಲ್. 2 ಸ್ವಲ್ಪ ಇಲ್ಲೇ ಫಾಲ್ಟ್ ಆಗಿಬಿಡುತ್ತೆ. ಅಂದರೂ ಏನಂತಂದ್ರೆ ನಮ್ಗೆ ಅದು ಟೈಮ್ ಸಿಕ್ತೆ. ಅದಕ್ಕಂದ್ರೆ ಈಗ 1ನೇ ಪಾರ್ಸಲ್ ಬಂದಿತ್ತು, ಅದೆಲ್ಲ ಪೇಂಟ್ ಮಾಡಿಸ್ಕೊಂಡು ಎಲ್ಲ ಬ್ಲಾಗ್ದಾಗ ನೋಡಿರಿ ನೀವು, ಎಲ್ಲ ಪೇಂಟಿಗೆ ಕೊಟ್ಟಿದ್ವಿ. ಇವತ್ತು ಪೇಂಟ್ ಕೊಟ್ಟಿದ್ದೆ, ಎಲ್ಲ ತೊಗೊಂಬಂದ್ಬಿಡೋಣ. ಈಗ ನಾವು ನಮ್ಮ ಪಾರ್ಸಲ್ ಒಳಗೆ ಇರೋದು ಏನು ತೊಗೊಳಕ್ಕೆ ಅಂತಂದ್ರೆ ಗ್ರಾಫಿಕ್ಸ್. ಆಲ್ರೆಡಿ ಬಂದವು ಗ್ರಾಫಿಕ್ಸ್. ಭಾಳ ಟೈಮ್ ಹಿಡಿದ್ರಿ ಇದೆ ಇವತ್ತು ಬರ್ಬೇಕಂತಂದ್ರೆ. ಭಾಳ ಅಂದ್ರೆ ಭಾಳ ಟೈಮ್ ಹಿಡ್ದೈತಿ. ಏನು ಮಾಡೋಕ್ಕೆ ಬರಂಗಿಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಏನು ಟೈಮ್ ಸಿಕ್ತು ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಇಲ್ಲೇ ಪಾರ್ಕ್ ಮಾಡ್ಕೊಂಡು ಆಲ್ರೆಡಿ ಪಾರ್ಸಲ್ ಬಂದೈತಿ. ಆಫೀಸ್ ಸೆಂಟ್ರಾಗ ಆಗ್ತೀವಿ ನಾವು. ಗ್ರಾಫಿಕ್ಸ್ ಬಂತ ಯೂಸ್ ಐತಿ. ಇಲ್ಲ, ಪಿನ್ಕೋಡ್ 5201 ಇದ್ದಿದ್ದು 101 ಬರ್ತಿದ್ರು ಅವರು. ಏನರ ಮಾಡತ್ತೀವಿ ಅಂತಂದ್ರೆ ಅದ್ರದ್ದು ಬೇರೆ ಫೀಲಿಂಗೇ ಇರ್ತೈತಿ. ಆ ಫೀಲಿಂಗ್ ಹೇಳ್ಕೊಳಕ್ಕೆ ಆಗಂಗಿಲ್ಲ. ಅದು ಎಷ್ಟೋದು ಸಣ್ಣಗಿರಲಿ ದೊಡ್ಡದಿರಲಿ, ಫೀಲಿಂಗ್ ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗುತ್ತೆ, ಬಟ್ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಷ್ಟೇ. ಗೋ ಮತ್ತು ನಮ್ಮ ಜರ್ನಿ ಏನು ಸಾಧ್ಯತೆ ನಿಮ್ಗೆ ತಿಳಿಸ್ರಿ ಕಮೆಂಟ್ ಸೆಕ್ಷನ್ದಾಗ. ಯಾಕಂದ್ರೆ ನನಗೂ ಅರ್ಥ ಆಗಬೇಕು, ನಾನು ಜರ್ನಿ ನನ್ನ ವ್ಯೂವರ್ಸ್, ನನ್ನ ಆಡಿಯನ್ಸಿಗೆ ಹೆಂಗೆ ಇಷ್ಟ ಆಗ್ತಿತ್ತು ಅಂತಂದ್ರೆ ಅವ್ರದ್ದು ಒಂದು ಒಪಿನಿಯನ್ ಏನೈತೆ ಅಂತಂದ್ರೆ. ಇದು ಕಾರಣ ಇಷ್ಟ ಏನಂತಂದ್ರೆ ಅದು ಪೂರ್ತಿ ವೈಟ್ ಇದು ಐತೆ, ಫೈಬರ್ ಮಟೀರಿಯಲ್ನಿಂದ ಮಾಡಿದಿರ್ತದೆ. ಅದಕ್ಕೆ ಈಗ ಮ್ಯಾಗ ಗ್ರಾಫಿಕ್ಸ್ ಬರುತ್ತಂತಂದ್ರೆ ಪೂರ್ತಿ ಗ್ರಾಫಿಕ್ಸ್ ಬರುತ್ತೆ. ಸ್ವಲ್ಪ ಅಲ್ಲೇ ಇಲ್ಲೇ ಬ್ಲ್ಯಾಕ್ ಉಳಿತೈತಿ. ಆ ಬ್ಲ್ಯಾಕ್ ಇದ್ದಿದ್ದು ವೈಟ್ ಕಾಣಬಾರ್ದು ಅನ್ನೋದಕ್ಕೆ ಪೂರ್ತಿ ಬ್ಲ್ಯಾಕ್ ಮಾಡಿಸಿದ್ದೆ. ಅದು ಒಂದೇ ರೀಸನ್. ಅದಕ್ಕೆ ನನ್ನ ಗಾಡಿನೂ ಬ್ಲ್ಯಾಕ್ ಐತಿ. ಈಗ ಎಲ್ಲ ಕವರ್ ಆಗುತ್ತೆ ನಂದು ಬೈಕ್. ಲುಕ್ ಸಿಕ್ಸ್ ಸಂಬಂಧ ಪೇಂಟ್ ಮಾಡಿಸಿದ್ದು ಅಂದ್ರೆ ವೈಟ್ ಬ್ಲ್ಯಾಕ್ ಕಾಂಬಿನೇಷನ್ ಶೋ ಕಾಣಂಗಿಲ್ಲ. ಅದಕ್ಕೆ ಎಲ್ಲ ಪ್ಯಾಕ್ ಆಯ್ತು ಬೈಕ್. ಈಗ ನಿಮ್ಗೆ ಸೀದಾ ಇದ್ರದ್ದು ತೆಗೆದು ಓಪನ್ ಮಾಡಿ ನಿಮ್ಗೆ ಗ್ರಾಫಿಕ್ಸ್ ಹಂಗೆ ತೋರಿಸ್ತೀನಿ ಬರ್ರಿ. ಗೈಸ್ ನೋಡ್ಬೋದು ವಿಂಗ್ಲೆಟ್ಸು ಪೇಂಟ್ ಆಗಿ ಬಂದವು. ನೋಡ್ಬೋದು ವಿಂಗ್ಲೆಟ್ಸ್ ಹೆಂಗೆ ಪೇಂಟ್ ಅದಾವ ಅಂತಂದು.
ಈ ರೇಂಜಿಗೆ ಪೇಂಟ್ ಆಗ್ಯಾವ ವಿಂಗ್ಲೆಟ್ಸು. ಹ್ಯಾಂಗೆ ಕಾಣತೈತೆ ನೋಡ್ರಿ, ತಿಳಿಸ್ರಿ ನಂಗೆ. ವಿಂಗ್ಲೆಟ್ಸು ಆಲ್ ಸೆಟ್. ನೆಕ್ಸ್ಟ್ ಸೀದಾ ಗ್ರಾಫಿಕ್ಕಿಗೆ ಹೋಗೋಣ. ಗ್ರಾಫಿಕ್ಸ್ ತೋರಿಸ್ತೀನಿ. ಅಲ್ಲ ನೋಡ್ಬೋದು ಅಲ್ಲಿ ಗ್ರಾಫಿಕ್ಸ್ ಐತೆ ಹೆಂಗೆ ಐತೆ ಅಂತಂದು ಓಪನ್ ಮಾಡೋದು ಬರ್ರಿ. ಚಲೋ ಐತಿ, ಬಟ್ ಒಂದು ಪ್ರಾಬ್ಲಮ್ ಬಂದಿತ್ತು ಅಂತಂದ್ರೆ ಈ ಕಡೆ ಪ್ಯಾಕ್ಡ್ ಐತಿ. ಇಲ್ಲಿ ನೋಡ್ಬೋದು ನೀವು, ಈ ಕಡೆನೂ ಪ್ಯಾಕ್ ಹಿಡಿದವ್ರು ಚೆಕ್ ಮಾಡ್ಯಾರ ನೋಡಿ. ಡ್ಯಾಮೇಜ್ ಅವರು ಡ್ಯಾಮೇಜ್ ಮಾಡ್ಯಾರ, ಅರ್ಥ ಆಗೋದು. ಇಲ್ಲಿಂದ ಪೂರ್ತಿ ಡ್ಯಾಮೇಜ್ ಆಗೈತಿತ್ತು. ಒಳಗೆ ತೆಗೆದು ನೋಡಿದ್ರೆ ಗುರ್ತಾಗುತ್ತೆ ಎಷ್ಟು ಡ್ಯಾಮೇಜ್ ಆಗಿತ್ತು ಎಷ್ಟಿಲ್ಲ ಅಂತಂದು. ಗೈಸ್ ಏನು ಡಿಫೆಕ್ಟ್ ಆಗಿತ್ತಲ್ಲ, ಈ ಕಡೆ ಎಲ್ಲ ಪೂರ್ತಿ ಡ್ಯಾಮೇಜ್ ಆಗಿತ್ತಲ್ಲ. ಇಲ್ಲಿ ಫಸ್ಟ್ ಪ್ಲೇಸ್ ಮಾಡೋಣ. ನೋಡ್ರಿ, ನೋಡ್ಬೋದು ಗೈಸ್. ಈಗ ಗ್ರಾಫಿಕ್ಸ್ ತೆಗ್ಯಾತೀನಿ, ತೋರ್ಸಾತಿ ನಿಮ್ಗೆ ಹೆಂಗೈತೆ ಅಂತಂದ್ರೆ. ಕಾರ್ನರಿಗೆ ಎಲ್ಲೂ ಏನು ಇಲ್ಲಿ ಈ ಕಡೆ ಐತಲ್ಲ ಏನಾಗಿಲ್ಲ. ಇಲ್ಲ ಫಸ್ಟ್ ರೋಲ್ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಫ್ರಂಟ್ ಬರುತ್ತೆ ಅನ್ಸುತ್ತೆ ನಂಗೆ. ಫ್ರಂಟ್ ಇಲ್ಲ, ಸೈಡಿಗೆ ಬರ್ತದೆ. ಫಸ್ಟ್ ರೋಲ್ ಸೈಡಿಗೆ ಇಡೋಣ. ಇದು ಸೆಕೆಂಡ್ ರೋಲ್ ಇದು ಸೈಡಿಗೆ. ಇದು ಥರ್ಡ್ ರೋಲ್ ಎದಕ್ಕಂತಂದ್ರೆ ವಿಂಗ್ಲೆಟ್ಸಿಗಿದೆ. ಇದು ವಿಂಗ್ಲೆಟ್ಸಿಗೆ ಸಂಬಂಧ. ಥರ್ಡ್ ರೋಲ್ ಆಯ್ತು. ಫೋರ್ತ್ ರೋಲ್ ಇದೆ, ಟ್ಯಾಂಕಿಂಗ್ ಬರ್ತಿದೆ. ಇದು ಬರೆದಿದ್ದೈತೆ ಆಲ್ರೆಡಿ ಇಲ್ಲಿ ಮುಖಿತ್ ಬ್ಲಾಕ್ಸ್ ಅಂತಂದು. ಫೋರ್ತ್ ರೋಲ್ ಇದು ಟ್ಯಾಂಕಿಗೆ ಬರ್ತೈತಿ. ಇದು ಸೈಡಿಗೆ ಬರುತ್ತೆ, ಎರಡು ಸೈಡಿಗೆ ಬರ್ತಾವೆ. ಇದು ಫ್ರಂಟಿಗೆ ಬರುತ್ತೆ, ರೈಟ್ ಸೈಡ್. ನೋಡಿದ್ರಲ್ಲ ಗ್ರಾಫಿಕ್ಸ್ ಹೆಂಗೈತೆ ಅಂತಂದು ತಿಳಿಸ್ರಿ. ಹೊಳ್ಳಿ ಹೆಂಗಿತ್ತು ಹಂಗೆ ಪ್ಯಾಕ್ ಮಾಡ್ಬಿಡೋಣ. ಇದು ಇದು ಹೆಂಗೆ ಅಂತಂದ್ರೆ ಕಟ್ ಪೀಸ್ ಇವೆಲ್ಲ ಜಸ್ಟ್ ಅಪ್ಲೈ ಮಾಡೋದಷ್ಟೇ. ಇದ್ರದ್ದು ಕೆಲಸ ಇರೋದು ಒಂದು ಈಗ ಪ್ಲೇಸ್ ಮಾಡಿಸೋದು ಗ್ರಾಫಿಕ್ಸ್. ಕಿರಿಕಿರಿ ಇರೋಂಗಿಲ್ಲ. ನೋಡ್ಬೋದು ಪ್ಲೇಸ್ ಆತ. ಇದು ಸೀದಾ ಈಗ ಗ್ರಾಫಿಕ್ಸ್ ಹಾಕ್ಸಕ್ಕೆ ಹೋಗ್ತೀವಲ್ಲ ಆಗ ತೋರಿಸ್ತೀನಿ ನಿಮ್ಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವ್ಲಾಗ್ದಾಗ ಸೂನ್ ಅಂತ. ಬಾಯ್ ಬಾಯ್.